ವೆಲ್ಕಮ್ ಬ್ಯಾಕ್. ತಮಿಳುನಾಡಲ್ಲಿ ಶಾಸಕಾಂಗ ಪಕ್ಷದ ನಾಯಕನಾಗಿ ವಿಜಯ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಟಿವಿಕೆ ಪಕ್ಷದ ಶಾಸಕರ ಜೊತೆ ಸಭೆಯನ್ನ ಮಾಡಲಾಯಿತು. ಆ ಸಭೆಯಲ್ಲಿ ದಳಪತಿ ವಿಜಯ್ ಅವರನ್ನ ಆಯ್ಕೆ ಮಾಡಿದ ಎಲ್ಲ ಶಾಸಕರು. ಪಣಿಯೂರಿನ ಪಕ್ಷದ ಕಚೇರಿಯಲ್ಲಿ ನಡೆದಂತ ಸಭೆಯಲ್ಲಿ ವಿಜಯ್ ಆಯ್ಕೆಯಾಗಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಲಾಗಿದೆ. ಎಕ್ಸ್ಪೆಕ್ಟೆಡ್. ತಮಿಳುನಾಡಲ್ಲಿ ಶಾಸಕಾಂಗ ಪಕ್ಷದ ನಾಯಕನಾಗಿ ವಿಜಯ್ ಆಯ್ಕೆ. ಅವರೇ ಮುಂದಿನ ಮುಖ್ಯಮಂತ್ರಿ ಅನ್ನುವಂತಹ ನಿರ್ಧಾರಕ್ಕೆ ಬಂದಾಗಿದೆ ಆಲ್ರೆಡಿ. ಸಭೆಯಲ್ಲಿ ಅಧಿಕೃತವಾಗಿ ಶಾಸಕರೆಲ್ಲರೂ ವಿಜಯ್ ಅವರನ್ನ ಈಗ ಆಯ್ಕೆ ಮಾಡಿರು. ಪಣಿಯೂರಿನ ಪಕ್ಷದ ಕಚೇರಿಯಲ್ಲಿ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಒಮ್ಮತದ ಆಯ್ಕೆ, ಅಧಿಕೃತವಾದಂತಹ ಆಯ್ಕೆಯನ್ನ ಮಾಡಲಾಗಿದೆ. ತಮಿಳುನಾಡಲ್ಲಿ ಟಿವಿಕೆ ಅಭೂತಪೂರ್ವವಾದಂತಹ ಗೆಲುವನ್ನ ದಾಖಲಿಸಿರುವಂಥದ್ದು. ಟಿವಿಕೆ ಪಕ್ಷದ ಮುಖ್ಯಸ್ಥ ಫೌಂಡರ್ ವಿಜಯ್ ಅವರನ್ನ ಈಗ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಟಿವಿಕೆ ಪಕ್ಷದ ಶಾಸಕರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ಮತ್ತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ತಮಿಳುನಾಡು ಎಲೆಕ್ಷನ್ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ರಿಸಲ್ಟ್ ಕೂಡ ಬಹಳಷ್ಟು ಕೌತುಕಕ್ಕೆ ಕಾರಣ ಆಗಿದೆ ಅಟ್ ಪ್ರೆಸೆಂಟ್ ಈ ಸಿಚುವೇಶನ್ ಅಲ್ಲಿ. ಯಾಕಂದ್ರೆ 108 ಸ್ಥಾನಗಳನ್ನ ಪಡೆದುಕೊಂಡಿರುವಂತದ್ದು ವಿಜಯ್ ಈಗ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಬಟ್ ಸರ್ಕಾರ ರಚನೆ ಹೇಗೆ ಅನ್ನೋದೇ ಸದಕ್ಕಿರುವಂತಹ ಪ್ರಶ್ನೆ ಆಗಿದೆ. ಯಾಕಂದ್ರೆ ಯಾರನ್ನ ಅವರ ಜೊತೆಗೆ ಕರೆದುಕೊಂಡು ಹೋಗ್ತಾರೆ ಅಂತ ಅವರು ಇಲ್ಲಿವರೆಗೂ ಮಾಡಿದಂಥ ಪ್ರಚಾರದ ಸಂದರ್ಭದಲ್ಲಿ ಕೊಟ್ಟಂತಹ ಹೇಳಿಕೆಗಳು ಅದೆಲ್ಲದೂ ಮ್ಯಾಟ್ರ್ ಆಗ್ತಾ ಇದೆ ಈ ಸಂದರ್ಭದಲ್ಲಿ. ಖಂಡಿತವಾಗ್ಲೂ ಅರುಣ್, ಇಡೀ ದೇಶವೇ ಅಚ್ಚರಿಯಾಗಿ ನಡೆಯನ್ನು ತೋರಿರುವಂಥದ್ದು ನಟ ವಿಜಯ್ ಅವರು ಇದೀಗ ಟಿವಿಕೆ ಪಕ್ಷವನ್ನು ಸ್ಥಾಪನೆ ಮಾಡಿ ಈಗ ತಮಿಳುನಾಡಲ್ಲಿ 108 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. ಅತ್ಯಂತ ದೊಡ್ಡ ಪಕ್ಷವಾಗಿ ಕೂಡ ಹೊರಹೊಮ್ಮಿರುವಂಥದ್ದು. ಹಾಗಾಗಿನೇ ಇವತ್ತು ಶಾಸಕರ ಜೊತೆ ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಚರ್ಚೆ ಕೂಡ ಮಾಡಿದ್ದಾರೆ. ಅಂತಿಮವಾಗಿ ಪಣಿಯೂರಿನ ಶಾಸಕಾಂಗ ಪಕ್ಷದ ಕಚೇರಿಯಲ್ಲಿ ನಡೆದಂಥ ಸಭೆಯಲ್ಲಿ ಅಂತಿಮವಾಗಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಟಿವಿಕೆ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿ ವಿಜಯ್ ಅವರು ಈಗ ಆಯ್ಕೆಯಾಗಿರುವಂಥದ್ದು. ಇನ್ನ ಅವರು ಮುಂದೆ ಇರುವಂಥದ್ದು ಸವಾಲೇನಂತಂದ್ರೆ 108 ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ. 108 ಶಾಸಕರ ಬೆಂಬಲ ಇದೆ. ಇನ್ನಿರ್ತಕ್ಕಂಥದ್ದು 10 ಶಾಸಕರ ಸಂಖ್ಯೆ 118 ಬೇಕು, ಮ್ಯಾಜಿಕ್ ನಂಬರ್. ಹಾಗಾಗಿನೇ ಅದನ್ನು ರೀಚ್ ಮಾಡುವಂತ ನಿಟ್ಟಿನಲ್ಲಿ ಯಾವ ಶಾಸಕರ ಬೆಂಬಲ ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕಾರ್ಯತಂತ್ರವನ್ನು ಮಾಡಲಾಗ್ತಾ ಇರುವಂತದ್ದು. ಸದ್ಯಕ್ಕೆ ಶಾಸಕಾಂಗ ಪಕ್ಷದ ಸಭೆ ನಡೆದಂತ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾದ ಬಳಿಕವಾಗಿ ಈಗ ಆ ಶಾಸಕರ ಬೆಂಬಲವನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನು ಮಾಡ್ತಾ ಇರುವಂತದ್ದು ತಮಿಳುನಾಡಲ್ಲಿ. ಈಗಾಗಲೇ ಇಲ್ಲೊಂದ್ ಕಡೆ ಕಾಂಗ್ರೆಸ್ನ 5 ಶಾಸಕರು ಕೂಡ ಗೆದ್ದಿದ್ದಾರೆ. ಅವ್ರನ್ನ ಬೆಂಬಲ ಪಡೆಯುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಇಲ್ಲೊಂದ್ ಕಡೆ ಮನಸ್ಸನ್ನ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ರಾಹುಲ್ ಗಾಂಧಿ ಅವರು ಈಗಾಗಲೇ ಶುಭಾಶಯ ಮಾತ್ರ ಕೋರಿದ್ದಾರೆ. ಆದ್ರೆ ಇನ್ನೂ ಕೂಡ ಕಾಂಗ್ರೆಸ್ ಶಾಸಕರು ಟಿವಿಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ವಿಜಯ್ ಅವರ ಜೊತೆ ಹೋಗುವಂತ ಕೂಡ ಇನ್ನೂ ಮನಸ್ಸನ್ನ ಮಾಡಿಲ್ಲ. ಬಹುಶಃ ಒಂದು ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಅನ್ನ ಮಾಡ್ಕೊಂಡು ಹೋಯ್ತು ಅಂದ್ರೆ ತಾನಾಗೆ ನಟ ವಿಜಯ್ ಅವರು ಕರೀತು ಅಂತಂದ್ರೆ ಅವಾಗ ನಾವು ಡಿಮ್ಯಾಂಡ್ ಅನ್ನ ಮಾಡಬಹುದು. ಡಿಮ್ಯಾಂಡ್ ಮಾಡೋ ಸಂದರ್ಭದಲ್ಲಿ ಇಷ್ಟು ಸಚಿವ ಸ್ಥಾನಗಳು ಸಿಗಬಹುದು ಅನ್ನೋ ಲೆಕ್ಕಾಚಾರದ ಆಧಾರದ ಮೇಲೆ ಕಾಂಗ್ರೆಸ್ ಶಾಸಕರು ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ PMK ಆಗಿರ್ಬೋದು ಮತ್ತೆ ಬೇರೆ ಬೇರೆ ಒಂದಷ್ಟು ಪಕ್ಷೇತರ ಶಾಸಕರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ನಟ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. ಅಷ್ಟು ಸಂಖ್ಯೆಯನ್ನು ಗಳಿಸೋದ್ರ ಮುಖಾಂತರವಾಗಿ ಅಂತಿಮವಾಗಿ ಸರ್ಕಾರವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಮತ್ತೆ ಈಗಾಗಲೇ ಟಿವಿಕೆ ಪಕ್ಷದ ನಾಯಕರೆಲ್ಲರೂ ಕೂಡ ಪದಾಧಿಕಾರಿಗಳು ಎಲ್ಲರೂ ಕೂಡ ಮಾಹಿತಿಯನ್ನು ರವಾನೆ ಮಾಡಿದ್ದಾರೆ ಲೋಕಭವನಕ್ಕೆ. ಮತ್ತೆ ಗವರ್ನರ್ ಕೂಡ ಇವತ್ತು ಅಥವಾ ನಾಳೆ ಒಳಗಡೆ ಸರ್ಕಾರವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಹಕ್ಕುವನ್ನ ಮಂಡಿಸುವಂತ ನಿಟ್ಟಿನಲ್ಲಿ ಅವರಿಗೆ ಆಹ್ವಾನ ಕೊಡುವಂತ ಸಾಧ್ಯತೆ ಇದೆ. ನಟ ವಿಜಯ್ ಅವರಿಗೆ 2 ವಾರಗಳ ಕಾಲ ಅವಕಾಶವನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಅಂತಿಮವಾಗಿ ಸರ್ಕಾರವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ನಟ ವಿಜಯ್ ಅವರು ಕೂಡ ಮುಂದಾಗಬಹುದು. ಹಾಗಾಗಿನೇ ಇವತ್ತು ಶಾಸಕಾಂಗ ಪಕ್ಷದ ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಆಯ್ಕೆ ಆಗಿದ್ದಾರೆ ಶಾಸಕಾಂಗ ಪಕ್ಷದ ನಾಯಕರಾಗಿ. ಬಹುತೇಕವಾಗಿ ಅವರು ಮುಖ್ಯಮಂತ್ರಿ ಆಗುವಂತ ನಿಟ್ಟಿನಲ್ಲಿ ಕೂಡ ಎಲ್ಲ ರೀತಿಯಂತ ಕಾರ್ಯತಂತ್ರಗಳು ಕೂಡ ಆಗಿರುವಂತದ್ದು. ಇದೀಗ ಅವ್ರಿಗೆ ಯಾರು ಬೆಂಬಲವನ್ನು ಕೊಡ್ತಾರೆ ಅನ್ನೋದು ಈಗ ಪ್ರಶ್ನೆ ಆಗಿರುವಂತದ್ದು. ಹಾಗಾಗಿನೇ ಕಾಂಗ್ರೆಸ್ ಶಾಸಕರು ಬೆಂಬಲವನ್ನು ಕೊಡ್ತಾರಾ ಅಥವಾ ಪಕ್ಷೇತರ ಬೆಂಬಲವನ್ನು ಕೊಡ್ತಾರಾ ಅಥವಾ AIADMK ಕೂಡ ಈಗಾಗಲೇ ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮನಸ್ಸನ್ನ ಮಾಡಿದೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ AIADMK ಅನ್ನುವಂಥದ್ದು ತಮಿಳುನಾಡಲ್ಲಿ ಹಲವು ವರ್ಷಗಳಿಂದನೂ ಕೂಡ ಏನು ಅಲ್ಲಿ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಕೂಡ ಪ್ರಯತ್ನವನ್ನು ಮಾಡ್ತಾ ಇದೆ. ಜಯಲಲಿತಾ ನಂತರವಾಗಿ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ಕೂಡ ಪ್ರಯತ್ನವನ್ನು ಮಾಡ್ತಾ ಇದೆ. ಆದ್ರೆ DMK ಬಿಟ್ಟಿರಲಿಲ್ಲ. ಈಗ DMK ಸೋಲನ್ನ ಕಂಡಿದೆ. ಇದನ್ನ ಸೋಲನ್ನ ಉಣಿಸಿರುವಂತದ್ದು ಟಿವಿಕೆ ಪಕ್ಷ. ಈಗ ಟಿವಿಕೆ ಪಕ್ಷದ ಜೊತೆ ಹೋಯ್ತು ಅಂದ್ರೆ ನಮಗೆ ಬರುವಂತ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಸರ್ಕಾರದಲ್ಲಿ ಯೋಜನೆಗಳಾಗಿರ್ಬೋದು ಮತ್ತೆ ಪಕ್ಷ ಕೂಡ ಒಂದ್ ರೀತಿ ಬಲವರ್ಧನೆ ಆಗಬಹುದು. ಈ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಇಲ್ಲ ಒಂದ್ ಕಡೆ AIADMK ಕೂಡ ಎಲ್ಲ ಒಂದ್ ಕಡೆ ಮನಸ್ಸನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ತಮಿಳುನಾಡು ಚರ್ಚೆ ಆಗ್ತಾ ಇದೆ. ಮತ್ತೆ ಟಿವಿಕೆಯ ಕೆಲ ಶಾಸಕರು ಕೂಡ AIADMK ಅವರ ಜೊತೆ ಹೋಗೋದ್ರೆ ಒಳ್ಳೇದು ಅನ್ನೋದ್ರ ಬಗ್ಗೆ ಕೂಡ ಅಭಿಪ್ರಾಯ ಕೂಡ ವ್ಯಕ್ತ ಆಗ್ತಾ ಇದೆ. ಈ ರೀತಿಯ ಚರ್ಚೆ ಆದ್ರ ನಡುವೆ ಟಿವಿಕೆ ಪಕ್ಷದ ಸಂಸ್ಥಾಪಕರಾಗಿರ್ತಕ್ಕಂಥ ನಟ
ವಿಜಯ್ ಅವರು ಯಾವ ಶಾಸಕರನ್ನ ಒಂದು ರೀತಿ ಸೆಳೆಯೋದ್ರ ಮುಖಾಂತರವಾಗಿ ಅಂತಿಮವಾಗಿ ಬೆಂಬಲವನ್ನ ತೆಗೆದುಕೊಳ್ತಾರೆ ಅನ್ನೋದು ಈಗ ಪ್ರಶ್ನೆ ಆಗಿರುವಂತದ್ದು. ಸದ್ಯಕ್ಕೆ ತಮಿಳುನಾಡಿನ ಪಣಿಯೂರಿನಲ್ಲಿ ನಡೆದಂತಹ ಒಂದು ಟಿವಿಕೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈಗ ಶಾಸಕಾಂಗ ಪಕ್ಷದ ನಾಯಕರಾಗಿ ನಟ ವಿಜಯ್ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಮುಖ್ಯಮಂತ್ರಿ ಆಗುವಂತ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯತಂತ್ರ ಮಾಡಬೇಕು ಅದನ್ನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗ ತಮ್ಮ ನಿವಾಸದಲ್ಲಿ ಕುಳಿತುಕೊಂಡು ಮಾಡ್ತಾ ಇರುವಂತದ್ದು. ಅರುಣ್, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಸದ್ಯದ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ ಎಡಿಎಂಕೆ ಪಕ್ಷದ ಒಂದಿಷ್ಟು ಶಾಸಕರುಗಳು ಟಿವಿಕೆ ಪಕ್ಷಕ್ಕೆ ಸಾಥ್ ಕೊಡುವಂತಹ ನಿಟ್ಟಿನಲ್ಲಿ ಬೆಳವಣಿಗೆಗಳು ಕಾಣಿಸ್ತಾ ಇದೆ ಅನ್ನುವಂಥ ಮಾಹಿತಿಗಳಿದೆ. ಮತ್ತೊಂದು ಕಡೆ ನಿನ್ನೆ ರಾಹುಲ್ ಗಾಂಧಿ ಅವರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿರುವುದನ್ನು ನೋಡಿದ್ವಿ, ಕಂಗ್ರಾಚುಲೇಷನ್ ಹೇಳೋದಕ್ಕೆ. ಅದರ ಜೊತೆಗೆ ನಾವು ಯುವಕರ ಧ್ವನಿಯಾಗಿರ್ತೀವಿ ಅನ್ನುವಂಥ ಒಂದು ವಿಚಾರವನ್ನ ರಾಹುಲ್ ಗಾಂಧಿ ಅದರಲ್ಲಿ ಉಲ್ಲೇಖ ಮಾಡಿದ್ರು. ಸೊ ಅದನ್ನೆಲ್ಲ ನೋಡ್ತಾ ಇದ್ರೆ ಕಾಂಗ್ರೆಸ್ ಗೆಲುವನ್ನು ದಾಖಲು ಮಾಡಿರುವಂತಹ 5 ಸ್ಥಾನಗಳಿಂದ ಸೊ ಅವರು ಕೂಡ ಟಿವಿಕೆ ಪಕ್ಷಕ್ಕೆ ಕೈ ಜೋಡಿಸುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಸಿಗ್ತಾ ಇದೆ. ಬಟ್ ಯಾವುದು ಕೂಡ ಇನ್ನೂವರೆಗೂ ಕ್ಲಾರಿಫಿಕೇಶನ್ ಆಗಿಲ್ಲ. ಒಂದೆರಡು ವಾರಗಳ ಒಳಗೆ ಸರ್ಕಾರವನ್ನ ಫಾರ್ಮ್ ಮಾಡುವಂತಹ ರೀತಿಯಲ್ಲಿ ಈಗ ಸದ್ಯಕ್ಕೆ ಒಂದಿಷ್ಟು ಬೆಳವಣಿಗೆಗಳು, ರಾಜಕೀಯ ಕಾರ್ಯತಂತ್ರಗಳು ತಮಿಳುನಾಡಲ್ಲಿ ಆಗ್ತಾ ಇದೆ ಅನ್ನುವಂತಹ ಸದ್ಯದ ಮಾಹಿತಿಗಳು ಸಿಗ್ತಾ ಇದೆ.